ಜಾಣ ನಮಸ್ಕಾರ. ಸಂಘ ಪರಿವಾರ ಮತ್ತು ಬಿಜೆಪಿಯವರಿಗೆ ಇದ್ದಕ್ಕಿದ್ದಂಗೆ ಒಂದೇ ಮಾತರಂ ಬಗ್ಗೆ ಇಷ್ಟೊಂದು ಅಭಿಮಾನ ಉಕ್ಕಿ ಹರಿಲಿಕ್ಕೆ ಏನು ಕಾರಣ? ಎಲ್ಲರಿಗೂ ಗೊತ್ತೋದು ಹಿಂದೆ ಒಂದು ಹುನ್ನಾರ ಇರುತ್ತೆ, ಏನೋ ಒಂದು ಇರುತ್ತೆ, ಸ್ವಾರ್ಥ ಇರುತ್ತೆ ಅಂತ. ಯಾಕೆಂದ್ರೆ ಇವರು ಹಳೆಯ ಬತ್ತಲಿಕೆಗಳಲ್ಲಿ ಬಾಣಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ರು, ಬರ್ಬತ್ತಾಗೋಗ್ಬಿಟ್ರು ಅವರು. ಯಾವ ಕಾರಣ ತಂದ್ರೆ ಇವಾಗ ಅದು ಅಮಿತ್ ಶಾ ಹೇಳ್ತಾ ಇದ್ರಲ್ಲ, ಏನೋ ದೇಶವನ್ನ ತುಂಡರಿಸೋಕ್ಕೋಸ್ಕರ ಈ ಗೀತೆಯನ್ನ ತುಂಡು ಮಾಡಿದ್ರು. ಇಂಡಿಯಾ ಪಾಕಿಸ್ತಾನ ಅಂತ ಎರಡು ದೇಶ ಮಾಡೋಕ್ಕೋಸ್ಕರ, ದೇಶ ಇಬ್ಬಾಗ ಮಾಡೋಕ್ಕೋಸ್ಕರ ಇದನ್ನ ಎರಡು ತುಂಡರಿಸಿದ್ರು ಅಂತ. ನಿಜನಾ? ಅವನ ಅರ್ನಾಬ್ ಗೋಸ್ವಾಮಿ ಅಂತ ಒಬ್ಬ ಯಾವನ ಚಪ್ಪರ್ ಇದ್ದಾನಲ್ಲ, ಅವನು ಹೇಳ್ತಾ ಇದ್ದಾನೆ, ಇದು ಮೊಹಮ್ಮದ್ ಅಲಿ ಜಿನ್ನಾ ಅವರು ಒಂದೇ ಮಾತರಂ ಅಂತೆ. ಜಿನ್ನಾಗೂ ಒಂದೇ ಮಾತರಂಗೆ ಏನು ಸಂಬಂಧ? ಮೊಹಮ್ಮದ್ ಅಲಿ ಜಿನ್ನಾ ಒಂದೇ ಮಾತರಂ ಬರೆದ್ರ, ಅದು ಆಡಿದ್ರ? ಅಸಲಿ ಸಂಬಂಧ ಯಾರ ಜೊತೆ ಇತ್ತು ಜಿನ್ನಗೆ? ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗು ಏನು ಸಂಬಂಧ, ನಂಟಸ್ತಿಕೆ ಏನಿತ್ತು? ಮತ್ತು ಇಬ್ಬರಿಗೂ, ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಇಬ್ಬರಿಗೂ ದುಡ್ಡು ಆಗ್ತಿದ್ದಾನೆ ಯಾರು? ಒಬ್ಬನೇ ಆಗ್ತದ ದುಡ್ಡು ಇಬ್ಬರಿಗೂ? ಯಾರು ಅವನು? ಮತ್ತು ನಿಜವಾಗಲೂ ಸಹ ಈ ಗೀತೆಯ ಅದೇ ಒಂದೇ ಮಾತರಂ ಬಗ್ಗೆ ಒಂದು ಚರ್ಚೆ ಅಥವಾ ತಕರಾರಿರ್ಬೋದು, ಇದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು? ಯಾರು ಅವಾಗ ಅಧ್ಯಕ್ಷರಾಗಿದ್ದರು? ಇದನ್ನು ಮೊದಲು ಆಡಿದವ್ರು ಯಾರು? ಎಲ್ ಸ್ಟ್ಯಾಂಜ್ ಆಡಿ ಅಂತ ಹೇಳಿದವ್ರು ಯಾರು? ಇಷ್ಟೆಲ್ಲ ಕತೆ ಹೊಡೆಯುವ ಈ RSS ಅವರು ವಿದೇಶಿ ಡ್ರೆಸ್ ಹಾಕೋಣವರು ನೋಡಿರಲಿಲ್ಲ, ಸ್ವದೇಶಿ ಡ್ರೆಸ್ ಅವ್ರದ್ದು ಎಲ್ಲೂ ಇಲ್ಲ. ಒಂದೇ ಮಾತರಂ ಬಗ್ಗೆ ಇಷ್ಟು ಇವತ್ತು ಅಭಿಮಾನ ತೋರಿಸೋ ಅಂತಾರೆ. ಇಟ್ಸಿಸ ಎಲ್ಲಿದ್ದರು? ಸದಾವತ್ಸಲೆಯನ್ನು ಯಾಕೆ ಆಡ್ತಾರೆ? ಅದನ್ನೇ ಅಳವಡಿಸ್ಕೋಬೋಯ್ತಲ್ಲ. ಸದಾವತ್ಸಲೆ ಯಾವಾಗ ಬಂತು? ಒಂದೇ ಮಾತರಮ್ನೇ ಯಾಕೆ ಇವರು ಅಳವಡಿಸ್ಕೊಂಡಿಲ್ಲ? ಅದೆಲ್ಲವನ್ನೂ ಸಹ ನೋಡೋಣ. ನಾವು ನಾಡಗೀತೆ ಇರ್ಬೋದು, ರಾಷ್ಟ್ರಗೀತೆ ಇರ್ಬೋದು, ರಾಷ್ಟ್ರೀಯ ಹಾಡಾಗ್ಬೋದು, ಇದನ್ನೆಲ್ಲ ಎಲ್ಲಿ ಬೇಕಲ್ಲ ಆಡ್ತಾರಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಸದ ತೊಟ್ಟಿಗಳಾಗಿದ್ದಾವಲ್ಲ, ಗಾರ್ಬೇಜು ಆಗಿದ್ದಾವಲ್ಲ, ಈ ಯಾರು ನ್ಯೂಸ್ ಚಾನಲ್ಗಳು, ಅಲ್ಲಿ ಕೂತ್ಕೊಂಡು ಯಾರೋ ಒಬ್ಬನ ತಲೆಮಾಸ್ತನ್ನು ಕರೆಸೋದು, ಯಾವನೋ ಎಡಬಿಡಂಗಿ ಆ ಸಾಬ್ರು ಬರ್ತಾನೆ, ಇವ್ರಿಗೆ ಆಹಾರ ಆಗೋ ಥರ ಮಾತಾಡ್ತಾನೆ, ಒಂದೇ ಮಾತ್ರ ಮಾಡೋಂಥ ಮೈಕ್ ಇಟ್ಬಿಡೋದು. ಎಲ್ಲಿ ಬೇಕಲ್ಲ ಆಡೋಕ್ಕಾಗುತ್ತೆ ಅದನ್ನ? ಅಥವಾ ನಮ್ಮ ಸಂವಿಧಾನದಲ್ಲಿ ಆ ಥರ ಏನೋ ಉಲ್ಲೇಖ ಇದೆಯಾ? ಕಾನೂನು ಮಾಡಿದಾರಾ ನೀನು ಇಲ್ಲೇ ಆಡಬೇಕು, ಎಲ್ಲರೂ ಆಡಲೇಬೇಕು ಅಂತ? ನನಗೆ ಆಡೋಕ್ಕೆ ಬರಲ್ಲಪ್ಪ. ಅದು ಬೆಂಗಾಲಿ ನನಗೆ ಅರ್ಥ ಆಗಲ್ಲ, ನನಗೆ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ, ನನಗೆ ಅರ್ಥ ಆಗಲ್ಲ, ನಾನು ಹೆಂಗೆ ಆಡೋದು? ಆ ಥರ ಎಲ್ಲೂ ಹೇಳಿಲ್ಲ. ಆದರೆ ನೀನು ಆಡು, ನಿನಗೆ ಗೌರವ ಕೊಡಬೇಕು. ಒಂದೇ ರಾಷ್ಟ್ರಗೀತೆಯನ್ನು ಅಥವಾ ನಾಡಗೀತೆಯನ್ನು ಆಡುವಾಗ ಅಗೌರವ ತೋರಿಸ್ಬಾರ್ದು ಅಂತಿದೆ ವಿನಃ ನೀನು ಎಲ್ಲರೂ ಆಡಲೇಬೇಕು ಅಂತ ಏನಿಲ್ಲ. ಇವ್ರು ಕೇಳ್ಬೇಕು, ಹಂಗಾರೆ ನೀನು ಆಡಿ ನೋಡೋಣ ಅಂತ ಹೇಳ್ಬಿಟ್ಟು, ನೀನು ಆಡಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಯಾರಿಗೋ ಬರೋದು, ಒಬ್ಬನಿಗೆ ಮೈಕ್ ಇಟ್ಬಿಡೋದು, ಒಂದೇ ಮಾತ್ರ ಮಾಡು, ಇಲ್ಲ ನೀನು ದೇಶದ್ರೋಹಿ. ಎಂಥ ಎಡಬಿಡಂಗಿಗಳಲ್ವ ಇವರು? ದೇಶ ಅಂದ್ರೇನು? ಒಂದು ಮ್ಯಾಪ್ ಬರೆದ್ಬಿಟ್ಟು ಬಾವುಟ ಆರಿಸ್ಬಿಟ್ಟು ಬೋಲೋ ಭಾರತ್ ಮಾತಾಕ್ಕೆ ಜೈ ಅಂದ ತಕ್ಷಣ ದೇಶ ಉದ್ಧಾರ ಆಗೋಗ್ಬಿಡ್ತಾ? ಜನಗಳಲ್ವೇನ್ರಿ? ಅಲ್ಲಿ ಜನಗಳಿದ್ದಾರೆ, ಅವ್ರಿಗೆ ಬದುಕಿದೆ, ಅವ್ರ ಆರೋಗ್ಯ, ಶಿಕ್ಷಣ, ಕೆಲಸ, ಇದ್ರ ಬಗ್ಗೆ ತಾನೇ ಮಾತಾಡಬೇಕು. ಇದನ್ನು ಈ ದೇಶದ ಜನತೆಗೆ ಕೊಡಲಿಕ್ಕಾಗಿಲ್ಲ ಅಂದರೆ ಇದ್ರ ಬಗ್ಗೆ ಇಷ್ಟು ವರ್ಷ ಆದರೂ ಸಹ ಅದೇ ಪದೇ ಇನ್ನೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂದರೆ ಅಂಥ ದೇಶ ಹಾಳಾಗಲಿಕ್ಕೆ, ಆತ್ಮಹತ್ಯೆ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಅಂಥ ದೇಶ ಇದ್ದರೆಷ್ಟು, ಹಳಬಿದ್ದು ಹೋದ್ರೆಷ್ಟು. ಹಿಂಸೆಯಿಂದ ಬರೋ ಸ್ವಾತಂತ್ರ್ಯಕ್ಕಿಂತ ದೇಶ ಹಾಳಾದರೂ ಚಿಂತೆ ಇಲ್ಲ ಅಂಥೇಳಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ. ಈ ಸಂಘ ಪರಿವಾರ ಮತ್ತು BJP ನೀವು ನೋಡಿದರೆ ಯಾವತ್ತಾದರೂ ಜನಗಳ ಸಾಧಕ ಬಾಧಕ, ಕಷ್ಟ ಸುಖ, ಅಥವಾ ರೈತರು, ಮಹಿಳೆಯರು, ಕಾರ್ಮಿಕರು, ಈ ಥರ ವಿಚಾರಗಳಿಟ್ಕೊಂಡು ಚಳವಳಿ ಮಾಡಿದ್ದು, ಓಟ್ ಕೇಳಿದ್ದು ನೋಡಿದಿರಾ? ಏನೂ ಇಲ್ಲ. ಈ ದೇಶ ಏನು ಬೇಕಾದ್ರೂ ಹಾಳಾಗೋಗಲಿ. ಯಾಕಂದರೆ ಇವರೇ ವಿದೇಶಿಗಳ್ರಿ, ಇವರೇ ವಿದೇಶಿ. ಇವ್ರು RSS ಡ್ರೆಸ್ ನೋಡಿದಿರಲ್ಲ, ಇವರ ಚಡ್ಡಿ, ಇವ್ರ ದೊಣ್ಣೆ, ಇವ್ರ ಟೋಪಿ, ಇದೆಲ್ಲ ವಿದೇಶಿಗಳದ್ದು. ಇವ್ರದ್ದು ಯಾವ ಭಾರತದ ಯಾವ ಮೂಲೆಯಲ್ಲಿ ಈ ಡ್ರೆಸ್ ಇತ್ತು? ಎಲ್ಲೂ ಇರಲಿಲ್ಲ. ಇಟಲಿ ಗುಲಾಮ್ರಿ ಇವರು, ಬ್ರಿಟಿಷ್ ಬೂಟ್ನೇ ಕಂಡಿದ್ದಂಥವ್ರು ಇವರೆಲ್ಲ. ಇವ್ರು ಯಾವತ್ತೂ ಸಹ ಎತ್ಕಟ್ಟೋದು. ಅದು ತಕ್ಕನಾಗ ಒಂದು ಒಳ್ಳೆ ಊಟ ಇದೆ ಮುಸ್ಲಿಂ ಅಂತ, ಮುಸ್ಲಿಮನ್ನ ಬಿರಿಯಾನಿ ಅವಾಗ ಸಿಗ್ತಾ ಇರುತ್ತೆ, ಚೆನ್ನಾಗಿ ತಿನ್ಕೊಂಡು ಅದನ್ನು ತೆಗ್ತಾ ಇರ್ತಾರೆ. ಮತ್ತು ರಾಮನನ್ನು ಕೊಟ್ಟಿದ್ದು ಸಹ ಕಾಂಗ್ರೆಸ್ ಅವರೇ. ತುಂಬ ಜನಕ್ಕೆ ಗೊತ್ತಿರಲ್ಲ ಇದು. ರಾಮನನ್ನು BJP ಅವರಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಅವರೇ. ಆದರೆ ರಾಮ ಇವತ್ತು ಹಳೇದಾಗೋದ. ಅವ್ರು ಚೆನ್ನಾಗಿ ಗೊತ್ತು, ಇಲ್ಲಿಯ ಪುರೋಹಿತಶಾಹಿಗಳಿಗೆ, ಈ ದೇಶದ ಜನಗಳಿಗೆ ಅವಾಗ ಹೊಸ ದೇವರುಗಳನ್ನ ಸೃಷ್ಟಿ ಮಾಡಿ ಕೊಡ್ತಾ ಇರ್ತಾರೆ. ಒಬ್ಬ ಯಾರು ಸತ್ಯನಾರಾಯಣ ಆದ, ಈಗ ಅವನು ಯಾರು ರಾಯ ಬಂದಿದ್ದಾನೆ, ಆ ರಾಯ ಇವಾಗ ಎಲ್ಲ ಕಡೆ ಅದನ್ನು ದೊಡ್ಡದ ಬಿಂಬಿಸ್ತಾ ಇದ್ದಾರೆ. ರಾಮ ಮುಗಿದೋಯ್ತು ಕಥೆ ಅವ್ರಿಗೆ. ಸ್ವತಃ ರಾಮ ತನ್ನ ಕಾಲುಬುಡದಲ್ಲಿ ಇವ್ರನ್ನ ಹಾಕೊಂಡು ತುಣಿದ, ಅಂದರೆ ಫೈಸಲಾಬಾದಲ್ಲಿ ಇವ್ರನ್ನ ಸೋಲಿಸ್ಬಿಟ್ಟ. ಯಾಕೆಂದರೆ ಇವರು ಹುನ್ನಾರಗಳು ಗೊತ್ತಿತ್ತು, ಪ್ರಾಮಾಣಿಕತೆ ಇಲ್ಲ ಅಂತ. ಈಗಂತೂ ನೋಡಿದಿರಾ, ಸಾವಿರಾರು ಕೋಟಿ ಲೂಟಿ ಹೊಡೆದ್ರು. ಅದರ ಬಗ್ಗೆ ಧ್ವನಿ ಎತ್ತಿ ಜನಗಳ ಹತ್ರ ತಗೊಂಡೋಗಿ ಮನವರಿಕೆ ಮಾಡುವಷ್ಟು ಈ ಕಾಂಗ್ರೆಸ್ ನಾಮರ್ದಗಳಿಗೆ ಬುದ್ಧಿನೂ ಇಲ್ಲ, ಪುರುಷತ್ವವಿಲ್ಲ. ದುಡ್ಡು ಮಾಡೋಕ್ಕೆ ಏನು ಬೇಕು ಅದು ಮಾಡ್ತಾರೆ ಬಿಟ್ಟರೆ, ಅದು ಯಾರೋ ಈ KPCC ಕರ್ನಾಟಕ ಮಟ್ಟಿಗೆ ತೊಗೊಂಡ್ರು ಅಧ್ಯಕ್ಷರಿದ್ದಾರೆ ಹರಿಪ್ರಸಾದ್ ಅಂತ, ಏನೋ ದೊಡ್ಡ ನಿರೀಕ್ಷೆ ಇಟ್ಕೊಂಡ್ರು. ಯಾವ ಸೀಮೆ ಅಧ್ಯಕ್ಷರು ನೀವು?
ಯಾವ ಸೀಮೆ ಏನೋ ಹರಿಪ್ರಸಾದ್ ಅಂದರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ದೊಡ್ಡ ಹುಲಿ ಅಂತ ಬಿಂಬಿಸ್ತಾಯಿದ್ರು. ಆಮೇಲೆ ಗೊತ್ತಾಯಿತು ಹುಲಿ ಅಲ್ಲ ಇದು ಹಿಲಿ ಅಂತೇಳ್ಬಿಟ್ಟು. ರೇ ಇಷ್ಟು ದೊಡ್ಡ ಅಸ್ತ್ರ ನೀವೇ ರಾಮನ್ ಕೊಟ್ರಿ, ನಿಮಗೆ ಅಸ್ತ್ರ ಕೊಟ್ಟರು, ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ರು. ಅದನ್ನು ಜನಗಳ ಹತ್ರ ತಲುಪಿಸಿ ಮನವರಿಕೆ ಮಾಡೋಷ್ಟು ತಾಕತ್ತಿಲ್ಲ ಅಂದರೆ ನಿಮ್ಮದೊಂದು ನಾಮರ್ಧ ಪಕ್ಷ ಅಲ್ದಲೆ ಮತ್ತೇನ್ರಿ ನಿಮ್ಮದು? ಯಾವ ಪುರುಷಾರ್ಥಕ್ರಿ ನೀವೆಲ್ಲ? ಇರಲಿ, ಅದು ಬೇರೆ. ಈ ವಿಚಾರ ರಾಮನ ಕತೆ ಮುಗಿಸ್ಬಿಟ್ರು. ರಾಮ ಓಟ್ ತರ್ತಾ ಇಲ್ಲ, ರಾಮನ ದೇವಸ್ಥಾನದಲ್ಲಿ ಕಳ್ತನ ಮಾಡಿದ್ನ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾವ್ರೆ. ಈಗ ಜೈ ಶ್ರೀರಾಮ್ ಅಂದ ತಕ್ಷಣ ಜನ ನೀವು ಕಳ್ಳರಲ್ವ ಅಂತ ಹೇಳ್ತಾರೆ ಅಂಥೇಳಿ ರಾಮನ ಬಿಟ್ಟರು. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಪ್ರತಿ ಚುನಾವಣೆ ಮತ್ತೊಂದು ಸಂದರ್ಭ, ಅದು ಯಾವುದಾದ್ರೂ ರಾಜ್ಯದ ಚುನಾವಣೆ ಸ್ಟಾರ್ಟ್ ಆದಾಗ ಇಲ್ಲೊಂದು ಯಾವನ ಟೆರರಿಸ್ಟ್ ಬರ್ತಾನೆ, ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಯಾಕೆ ಬಂದ, ಅವ್ನು ಹೆಂಗೆ ಬಂದ, ಅವ್ನು ಬರಲಿಕ್ಕೆ ಏನು ಕಾರಣ, ಅದ್ರ ಬಗ್ಗೆ ಯಾರೂ ಕಾರಣ ಕೊಡಲ್ಲ. ಈಗ ಪುಲ್ವಾಮಾ ಬಗ್ಗೆ ಇದುವರೆಗೂ ಹೆಂಗೆ ಬಂದರು ಅಂತ ಗೊತ್ತಿಲ್ಲ. ಸೈನಿಕರು ಸಾಯಿಸಿದ್ರಲ್ಲ, ಎಲ್ಲಿಂದ ಬಂದರು ಅದ್ರ ಬಗ್ಗೆ ಇದುವರೆಗೂ ಕಾರಣ ಇಲ್ಲ. ಒಂದಷ್ಟು ಮತ್ತೆ ಅವ್ರು ಬರ್ತಾರೆ, ಮೋದಿ ಸಾಹೇಬರು ದೊಡ್ಡದಾಗಿ ಭಾಷಣ ಬಿಗಿತಾರೆ, ಮುಗಿದೋಯ್ತು ಕತೆ. ಎಲೆಕ್ಷನ್ ಗೆಲ್ತಾರೆ, ಅಧಿಕಾರ ಮಾಡ್ತಾರೆ. ಅಂಥದ್ದೇ ಒಂದು ಪೇಲ್ಗಾಮನ ಆಯ್ತಲ್ಲ, ಅವನು ಯಾವನ ಬಂದ, ಅದೇನೋ ನೀವು ಚಡ್ಡಿ ಬಿಚ್ಚಿಬಿಟ್ಟು ನೋಡ್ಬಿಟ್ಟು ಹೊಡೆದಂತೆ, ಇವನು ಹಿಂದೂನೋ ಮುಸ್ಲಿಮೋ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಗುಂಡು ಹೊಡೆದಂತೆ, ಇವ್ರ ಹೆಸರು ಕೇಳಿ ಗುಂಡು ಹೊಡೆದಂತೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸಕ್ಕೆ ಹೋದರು. ನೋಡಿ, ಸಾವಲ್ಲೂ ಸಹ ಚುನಾವಣೆ, ಬಿಹಾರದ ಎಲೆಕ್ಷನ್ ಇತ್ತು ಅವಾಗ, ಸಾವಲ್ಲೂ ಸಹ ಓಟನ್ನು ನೋಡೋರು ಚುನಾವಣೆಯನ್ನು ಮುಂದಿಟ್ಕೊಂಡು ಮಾತಾಡೋ ಅಂಥವ್ರು, ಯಾವ ಕನಿಕರನೂ ಇರಲಿಲ್ಲ. ಆದರೆ ಯಾರು ನೋವಿಗೊಳಪಟ್ಟರು, ಯಾರು ತನ್ನ ಮನೆಯವ್ರನ್ನ ಕಳ್ಕೊಂಡ್ರು, ಆ ಹೆಣ್ಮಕ್ಳು ಹೇಳಿದ್ರು ಅದೆಲ್ಲ ಸುಳ್ಳು, ಯಾರೂ ಸಹ ಚಡ್ಡಿ ಬಿಚ್ಚಿ ನೋಡಲಿಲ್ಲ, ಯಾರೂ ಸಹ ನಿಮ್ಮ ಹೆಸರು ಧರ್ಮ ಕೇಳಲಿಲ್ಲ, ಸುಳ್ಳು ಅಂತ ಆಗೋಯ್ತು. ಇವ್ರು ಮತ್ತೆ ಬೆತ್ತಲೆ ಆದರು. ಆವಾಗ ಈ ವಿರಾವೇಶ ಶುರು ಮಾಡಿಬಿಟ್ರು, ಆಪರೇಷನ್ ಸಿಂಧೂರ್ ಅಂತ ಹೇಳ್ಬಿಟ್ರು. ಏನೋ ನಾವು ಅಂದ್ಕೊಂಡ್ವಿ ಈ ಸಲ ಒಡೆದು ಬಿಸಾಕ್ತಾರೆ ಪಾಕಿಸ್ತಾನ ಅಂತ. ಯಾವನಾದ್ರು ಒಬ್ಬ ಅಯೋಗ್ಯ ಈ ದೇಶದಲ್ಲಿ ಕೇಳಿದ್ನ, ನಿಮಗೆ ಬೀದಿ ನಿಂತ್ಕೊಂಡು ಸ್ಟ್ರೈಕ್ ಮಾಡಿದ್ನ, ಯಾಕೆ ಪಾಕಿಸ್ತಾನ ಯುದ್ಧ ಮಾಡ್ತಾಯಿದ್ರ, ಅವ್ರನ್ನ ಯಾಕೆ ಹೊಡಿತಾಯಿದ್ರು ಅಂತ ಕೇಳಿದ್ರ? ಎಲ್ಲರೂ ಅದೇ ತಾನೇ ಹೇಳ್ತಿದ್ದು, ಒಡೆದು ಬಿಸಾಕ್ರಿ ಅದನ್ನ, ಹೆಸರಿಲ್ದಂಗೆ ಮಾಡಿ ಅಂತ ತಾನೇ ಹೇಳಿದ್ದು. ಅಧಿಕಾರ ಕೊಟ್ಟಿದ್ರಲ್ಲ, ಎಲ್ಲ ಇತ್ತಲ್ಲ, ಯಾರೂ ವಿರೋಧ ಮಾಡಿರಲ್ಲ. ಯುದ್ಧ ಸ್ಟಾರ್ಟಾಗಿ 20 ನಿಮಿಷ ನಿಲ್ಲಿಸಿದ್ರಲ್ಲ, ನೀವೆಂಥ ನಾಮರ್ಧಗಳಿರಬೇಕು. ನಾಮರ್ಧಗಳಲ್ವೇನ್ರಿ ನೀವು? ಯಾವನು ಹೇಳ್ದ ನಿಲ್ಸಕ್ಕೆ ನಿಮಗೆ? ಇವ್ರ ಅಪ್ಪ ಹೇಳಿದ್ನಲ್ಲ, ಟ್ರಂಪ್ ಹೇಳಿದ ತಕ್ಷಣ ಇದನ್ನು ನಿಲ್ಲಿಸ್ಬಿಟ್ರು. ಇವ್ರು ದೇಶಭಕ್ತರಂತೆ. ಅದಾದಮೇಲೆ ಅಂದರೆ ಇವ್ರು ಒಂದೊಂದೇ ಉನ್ನಾರಗಳು ಬಯಲಾಗ್ತಾ ಹೋಗ್ತು. ಯಾವ ಯುವಕರನ್ನ ಇಟ್ಕೊಂಡು, ಸೋಷಿಯಲ್ ಮೀಡಿಯಾ ಇಟ್ಕೊಂಡು, ಸುಳ್ಳು ಹೇಳ್ಕೊಂಡು ದಾರಿ ತಪ್ಪಿಸಿ ನೀವು ಅಧಿಕಾರಕ್ಕೆ ಬರ್ತಾಯಿದ್ರು, ಅದೇ ಯುವ ಸಮೂಹ ರೋಸು ಹೋಗಿ ನಿಮ್ಮಿಂದ ನಿಮ್ಮ ಬಣ್ಣ ಬಯಲಾಗಿ ಬೀದಿಗಿಳಿದ್ರು. ಯಾವ ಮಟ್ಟಕ್ಕೆ ಬೀದಿಗಿಳಿದ್ರು ಅಂದರೆ, ರೈತರು ವರ್ಷಾನುಗಟ್ಟಲೆ ಮಾಡಿದ್ದನ್ನ ಇವರು ಕೆಲವೇ ಒಂದು 15-20 ದಿವಸದಲ್ಲಿ ಸಾಧಿಸಿದ್ರು. ಅಂದರೆ ಒಬ್ಬ ಮಂತ್ರಿಯನ್ನು ಮಂಡಿಯೂರಿ ರಾಜೀನಾಮೆ ಕೊಡೋದು ಮಾಡಿದರು ಜೆನ್ಜಿಗಳು, ಗೊತ್ತಲ್ಲ. ಆವಾಗ ಮತ್ತೆ ಹೊಸ ನಾಟಕ ಸ್ಟಾರ್ಟ್ ಮಾಡಿದರು. ನಾವು ಜೆನ್ಜಿಗಳ ಜೊತೆ ಮಾತಾಡ್ತೀವಿ, ಅದೇ ಮೋಹನ್ ಭಾಗವತ್ ಕತೆ ಹೊಡೆದಲ್ಲಪ್ಪ ಕೂತ್ಕೊಂಡು, ನಾವು ಮಾತಾಡ್ತೀವಿ ಅಂತ. ಅದು ನಾಟಕ ಅಂತ ಗೊತ್ತಾಯಿತು, ಟುಸ್ಪಟಾಕಿ ಆಗೋಯ್ತು. ಅದಾದಮೇಲೆ ಮತ್ತೊಂದು ಏನು ಶುರು ಮಾಡಿದರು, ಈ ಮೀಸಲಾತಿ ವಿಚಾರ ತಂದ್ಬಿಟ್ರು. ಏನೋ ದೊಡ್ಡ ಮಟ್ಟದಲ್ಲಿ ಡೈವರ್ಟ್ ಮಾಡಿಬಿಡ್ಬೋದು, ವಿದ್ಯಾರ್ಥಿಗಳೇ ಶುರು ಮಾಡಿದರು, ಆರ್ಗ್ಯಾನಿಕಾಗಿ ಶುರುವಾಯಿತು, ನಮಗೋದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಇವರೇ ಕುಮ್ಮಕ್ಕೆ ಕೊಟ್ಟು ಮೀಸಲಾತಿಯನ್ನು ಅದೊಂದು ದೊಡ್ಡ ಅನ್ಯಾಯ ಆಗ್ತಾಯಿದೆ ಅಂತೇಳ್ಬಿಟ್ಟು ಮೀಸಲಾತಿ ಕಿತ್ತಾಕಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇವರು ಶುರು ಮಾಡಿದರು. ಯಾವ ಈ ಕಸದ ತೊಟ್ಟಿ ಅಂತ ಮೀಡಿಯಾಗಳು ಈ ಕಸದ ತೊಟ್ಟಿಗಳು, ಇವರುಗಳು ಜಂದಿಗಳು ಹೋರಾಟ ಮಾಡುವಾಗ ಯಾವ ಪ್ರಚಾರನೂ ಕೊಡಲಿಲ್ಲ, ಅದ್ರ ಬಗ್ಗೆ ಸೊಲ್ಲೆತ್ತಿಲ್ಲ. ಆದರೆ ಈ BJP ಕೃಪಾಪೋಷಿತ, RSS ಕೃಪಾಪೋಷಿತ ಈ ಮೀಸಲಾತಿ ವಿರೋಧಿ ಹೋರಾಟ ಇದೆಯಲ್ಲ, ಏನೋ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಬಿಂಬಿಸಕ್ಕೆ ಹೋದರು. ಅದು ಟುಸ್ಪಟಾಕಿ ಆಗೋಯ್ತು. ಆವಾಗ ಏನು ಮಾಡೋದು? ಕೊನೆಗೆ ಏನಾದ್ರು ಬೇಕಲ್ಲ. ಇವಾಗ ಹಳೇ ಗಂಡನ ಪಾದವೇ ಗತಿ ಅಂತಾರೆ ನಮ್ಮ ಹಳ್ಳಿ ಕಡೆ, ಹಳೇ ಗಂಡನ ಪಾದವೇ ಗತಿ ಅಂತೇಳಿ ಅದೇ ಸಾಬ್ರ ಥರ ಮತ್ತೆ ಹೊಡ್ಕೊಂಡ್ರು, ಒಂದೇ ಮಾತ್ರ ತಗೊಂಬಂದರು. ಅಂದರೆ ಇವ್ರಿಗೆ ಅವರೊಂದಿತ್ತಲ್ಲ ತಕರಾರು, ಒಂದೇ ಮಾತ್ರಮ್ಮಲ್ಲಿ 2 ಸ್ಟ್ಯಾಂಜ ಮಾತ್ರ ಆಡ್ತಾರೆ, ಅದನ್ನು ಬಾಕಿದು ಆಡಲ್ಲ. ಯಾಕೆ ಅಂತ ಎಲ್ರಿಗೂ ಗೊತ್ತು, ಅವರ ಭಾವನೆಗಳು ಮತ್ತೊಂದು ಏನೋ ಅಂತಿದೆ. ಆ ಕಾರಣಕ್ಕೆ ಇದನ್ನು ಅಲ್ಲಿ ಸಿಗಾಕ್ಸ್ಬೋದು ಅಂತೇಳಿ ಶಿಕ್ಷಕರ ಮೈಕ್ ಹಿಡಿಯೋದು, ಒಂದೇ ಮಾತಾಡೋಣ ಅಂತ. ಆ ಸಾಬ್ರು ಸಹ ಪೆಂಗ್ ಇರ್ತಾರೆ, ಅವರು ಸಹ ಪ್ರತಿಕ್ರಿಯೆ ಕೊಡೋದು ತಗಲಾಕತ್ತಾಯಿದ್ರು. ಅದನ್ನು ಅವಾಗಲೇ ಹೇಳ್ದಂಗೆ ಒಂದೇ ಮಾತ್ರ ಎಲ್ಲಿ ಬೇಕಲ್ಲ ಆಡೋಕ್ಕಾಗತ್ತಾ? ರಾಷ್ಟ್ರಗೀತೆ ಎಲ್ಲಿ ಬೇಕಲ್ಲ ಆಡೋಕ್ಕಾಗತ್ತಾ? ಆಡೋಕ್ಕಾಗಲ್ಲಲ್ವಾ? ಅಸಲಿ ಒಂದೇ ಮಾತರಂ ಗೀತೆ ಏನು, ಎತ್ತ, ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗೆ ಅಂತೇಳ್ಬಿಟ್ಟು ಅದನ್ನು ಸಹ ನೋಡೋಣ. ಈ ಒಂದೇ ಮಾತರಂನ ಮೊದಲು ಆಡಿದ್ದು ಗುರುದೇವ್ ಅಂದರೆ ಕವಿ ರವೀಂದ್ರನಾಥ ಠಾಗೂರ್ ಅವರು. 1896ರಲ್ಲಿ ಕವಿ ರವೀಂದ್ರನಾಥ್ ಆಡ್ತಾರೆ. ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರು ಒಬ್ಬ ಮುಸಲ್ಮಾನ, ರಹಮತ್ತುಲ್ಲಾ ಸಯಾನಿ ಅಂತೇಳಿ ಒಬ್ಬ ಮುಸ್ಲಿಮರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ. ಅವತ್ತು ಯಾವ ಸಮಸ್ಯೆನೂ ಇಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ.
ಅಲ್ಲೆಲ್ಲ ಆಡ್ತಾ ಇರ್ತಾರೆ, ಯಾವ ಸಮಸ್ಯೆ ಆಗಲ್ಲ. ಇದು ನಿಜವಾಗಲೂ ತಕರಾರು ಸ್ಟಾರ್ಟ್ ಆಗೋದು ಚುನಾವಣೆ ನಡೆಯುತ್ತೆ 1936-37ರಲ್ಲಿ ಸಾರ್ವತ್ರಿಕ ಚುನಾವಣೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಒಂದು ಅಪಸ್ವರ ಸ್ಟಾರ್ಟ್ ಆಗುತ್ತೆ. ಅದ್ರ ಹಿಂದೆ ಇದ್ದಿದ್ದು ಬ್ರಿಟಿಷರು. ಅವ್ರು ಯಾವತ್ತೂ ಸಹ ಒಡೆದಾಳದನ್ನ ಮಾಡ್ತಾಯಿದ್ರು. ಹಿಂದೂ ಮತ್ತು ಮುಸ್ಲಿಂ ಒಗ್ಗಟ್ಟಾಗಿ ನಿಂತಿದ್ರಲ್ಲ, ಇಲ್ಲಿ ನೂರಾರು ಜಾತಿ ಧರ್ಮ ಮತ್ತೊಂದು ಎಲ್ಲ ನುಡಿಗಳು ಎಲ್ಲ ಇದ್ದರೂ ಸಹ ದೇಶವನ್ನು ಒಂದಾಗಿ ಹಿಡಿಯಾಗಿ ತಂದು ಬ್ರಿಟಿಷರ ವಿರುದ್ಧ ಚಳುವಳಿಗೆ ಹಣಿಗೊಳಿಸಿದಂಥವ್ರು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅಷ್ಟು ಮಾನ್ಯತೆ ಕೊಟ್ಟಿದ್ದರು. ಅದನ್ನು ಹೆಂಗಾದರೂ ಹೊಡಿಬೇಕು ಅಂತ ಈ ಬ್ರಿಟಿಷರು, ಅಂದರೆ ಈ RSSರನ್ನ ಹಪ್ಪದಿರು, ಈ RSS ಸಂಘಿಗಳಿದಾರಲ್ಲ ಇವ್ರು ಹಪ್ತಿರಿದಾರಲ್ಲ ಬ್ರಿಟಿಷರು, ಅವ್ರು ಬುಟ್ಟೆಕ್ತಿದಾರಲ್ಲ ಇವರು ಉನ್ನಾರ ಮಾಡ್ತಾರೆ. ಆವಾಗ ಅಪಸ್ವರ ಸ್ಟಾರ್ಟ್ ಆಗುತ್ತೆ ಈ ವಂದೇ ಮಾತರಂ ಗೀತೆ ಬಗ್ಗೆ. ಅವತ್ತಿನ ಕಾಂಗ್ರೆಸ್ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಿರ್ತಾರೆ. ಅವರು ಕವಿ ರವೀಂದ್ರನಾಥ್ ಠಾಗೂರ್ ಅವರಿಗೆ ಕೊಡ್ತಾರೆ. ಇದು ನೋಡಿ ಏನು ಅಂತ ಹೇಳ್ಬಿಟ್ಟು ರವೀಂದ್ರನಾಥ್ ಠಾಗೂರ್ ಏನು ಮಾಡ್ತಾರೆ, ಅದನ್ನು ಕಟ್ ಮಾಡಿ 2 ಸ್ಟ್ರಾಂಜ ಆಡಿರಿ ಸಾಕು ಅಂತೇಳಿ ಹೇಳ್ತಾರೆ. ಈ ಚುನಾವಣೆಗೆ ಹೋಗಿದ್ರಲ್ಲ, ತುಂಬ ಕಡೆ ಸೋತ್ಕೊಂಡು ಹೋಗಿರ್ತಾರೆ. ಯಾರು ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಇವರಿಬ್ಬರೂ ಸಹ ಅನಧಿಕೃತವಾಗಿ ಕೂಡಾವಳಿ ಮಾಡ್ಕೊಂಡು ಸರ್ಕಾರ ಮಾಡ್ತಾರೆ. 2 ಕಡೆ, ಒಂದು ಸಿಂಧ್ ಪ್ರಾಂತ್ಯ ಮತ್ತೊಂದು ಬಂಗಾಳದಲ್ಲಿ ಇವರಿಬ್ಬರು ಸಹ ಒಟ್ಟಾಗಿ ಸೇರ್ಕೊತಾರೆ. ಇವತ್ತು ಯಾರು ಈ ಮುಸ್ಲಿಮು ಅದು ಇದು ಅಂತ ಕತೆ ಹೊಡಿತಾರೆ, ಮುಸ್ಲಿಮರು ಏನೋ ದ್ವೇಷ ನಂತರ ಆಡ್ತಾವ್ರೆ, ಅದೇ ಮುಸ್ಲಿಮರ ಜೊತೆ ಇದೇ ಈ ಸಂಘ ಪರಿವಾರದ ಅಪ್ಪದಿರು ಹಿಂದೂ ಮಹಾಸಭಾದವರು ಮುಸ್ಲಿಂ ಲೀಗ್ ಜೊತೆ ಹಂಚ್ಕೊಂಡು ಅಧಿಕಾರ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮಜಾ ಏನಪ್ಪ ಅಂದರೆ 1939ರಲ್ಲಿ ಸದಾವಸ್ಥೆಯನ್ನು ಅಳವಡಿಸ್ಕೊತಾರೆ RSSರು. ದೇಶಭಕ್ತಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ವಂದೇ ಮಾತರಂ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಆಲ್ರೆಡಿ ವಂದೇ ಮಾತರಂ ನಿಮ್ಗೆ ಗೊತ್ತು ಇತ್ತು. 1939ರಲ್ಲಿ ಸದಾವಸ್ಥೆಯನ್ನು ಅಳವಡಿಸ್ಕೊಳ್ಳೋಂಥ ದರ್ದ್ ಏನಿತ್ತು, ಅದೇ ವಂದೇ ಮಾತರಂ ನೀವು ಕಂಟಿನ್ಯೂ ನೀವು ಆಡ್ಬೋಯ್ತಲ್ಲ. ಇವಾಗೆಲ್ಲ ಕಡೆ ಒಂದು ಈ ಕೇಸರಿ ಧ್ವಜನ ಇಟ್ಕೊಂಡು ಸದಾವಸ್ಥೆ ಅಂತ ಆಡ್ತಾರಲ್ಲ, DK ಶಿವಕುಮಾರ್ ಆಡಿದ್ರಲ್ಲ ವಿಧಾನಸೌಧದಲ್ಲಿ. ಇದನ್ನು ಹೊಸ್ದಾಗಿ ಯಾಕೆ ಬೇಕಾಗಿತ್ತು? ವಂದೇ ಮಾತರಂ ಆಡ್ಬೋಯ್ತಲ್ಲ ನೀವು. ಯಾಕೆ ಬೇಕಾಗಿತ್ತು ಅಂದರೆ ಇವು ಚಿಕ್ಕಪ್ಪ ಮಹಮ್ಮದ್ ಅಲಿ ಜಿನ್ನಂಗೆ ಬೇಜಾರಾಗ್ತಾ ಇತ್ತು. ಅವನು ಯಾವನ ಅಯೋಗ್ಯ ಹೇಳ್ತಾರಲ್ಲ ಅರ್ರಬ್ ಗೋಸ್ವಾಮಿ ಅಂತ ತೊಟ್ಟಿ, ಈ ಕೆಲವು ಟಿ ವಿಲಿ ಕೂತ್ಕೊಂಡು ಕತೆ ಹೊಡಿತಾರಲ್ಲ, ಇದು ಜಿನ್ನನ್ನು ವಂದೇ ಮಾತರಂ ಅಂತ ಹೇಳ್ಬಿಟ್ಟು, ಆ ಜಿನ್ನನಿಗೆ ಬೇಜಾರಾಗಬಾರ್ದು ಅಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಯಾವನೋ ಮುಸ್ಲಿಮೋ ಯಾವನೋ ಕಾಂಗ್ರೆಸ್ನವರಲ್ಲ, ಇದೇ ಹಿಂದೂ ಮಹಾಸಭಾ ಸಂಘ ಪರಿವಾರದವ್ರಿಗೆ ಜಿನ್ನನಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ವಂದೇ ಮಾತರಂನ RSS ಗೀತೆಯಾಗಿ ಅಳವಡಿಸ್ಕೊಳ್ಳಲಿಲ್ಲ. ಇವರು ಅಳವಡಿಸ್ಕೊಂಡಿದ್ದು ಸದಾವಸ್ಥೆಯನ್ನು. ಇವಾಗ ಹೇಳಿ ಯಾರು ನಿಜವಾದ ದೇಶದ್ರೋಹಿಗಳು? ಮತ್ತು ಗಾಂಧೀಜಿಗೂ ಸುಭಾಷ್ ಚಂದ್ರ ಬೋಸ್ಗೂ ಏನೋ ದೊಡ್ಡ ಹುನ್ನಾರ ಇತ್ತು. ಸುಭಾಷ್ ಚಂದ್ರ ಬೋಸ್ನ ಗಾಂಧೀಜಿ ಕೆಳಗಿಳಿಸು ಅಂತೇಳಿ ಕತೆ ಹೊಡಿತಾರಲ್ಲ, ಸುಭಾಷ್ ಚಂದ್ರ ಬೋಸ್ ಹೋಗಿ ಒಂದು ಸೈನ್ಯ ಕಟ್ಟಿದ ಮೇಲೆ, ಇಂಡಿಯನ್ ಆರ್ಮಿ ಕಟ್ಟಿದ ಮೇಲೆ, ಅಲ್ಲಿ ಒಂದು ರೆಜಿಮೆಂಟ್ಗೆ ತುಕಡಿಗಳಿಗೆ ಹೆಸರಿಟ್ಟಿದ್ದು ಎಲ್ರಿಗೂ ಗೊತ್ತಿದೆ. ಮಹಾತ್ಮ ಗಾಂಧಿ ಹೆಸರಿಡ್ತಾರೆ, ಜವಾಹರ್ಲಾಲ್ ನೆಹರು ಹೆಸರಿಡ್ತಾರೆ, ಪಟೇಲ್ ಹೆಸರಿಡ್ತಾರೆ, ಮುಸ್ಲಿಮರು ಹೆಸರಿಡ್ತಾರೆ. ಎಲ್ಲೂ ಸಹ ಅಪ್ಪಿತಪ್ಪಿಯೋ ಇವನು ಸಾವರ್ಕರ್ ಹೆಸರಿಡಲ್ಲ, ತಂದಾಕಕ್ಕೆ ಹೋಗ್ತಾಯಿದ್ದಾರೆ. ಗಾಂಧಿಯನ್ನು ರಾಷ್ಟ್ರಪಿತ ಅಂತ ಕರೆದಿದ್ದೆ ಸುಭಾಷ್ ಚಂದ್ರ ಬೋಸ್. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಹಿಂದೂ ಮಹಾಸಭಾ ಮತ್ತು RSSಗೆ ಫಂಡ್ ಮಾಡ್ತಾಯಿದ್ದು ಒಬ್ಬರೇ, ವಾಡಿಯಾ ಗ್ರೂಪ್ ಅಂತ ಹೇಳ್ಬಿಟ್ಟು ಇವತ್ತಿಗೂ ಮುಂಬೈಲಿದೆ ವಾಡಿಯಾ ಗ್ರೂಪ್ ಅಂತ. ಅವರ ಪೂರ್ವಿಕರು ಅವತ್ತು RSSಗೆ ಮತ್ತು ಹಿಂದೂ ಮಹಾಸಭಾ ಎರಡಕ್ಕೂ ಫಂಡ್ ಮಾಡ್ತಾಯಿದ್ರು. ಈ ಕತೆ ಹೊಡಿತಾರೆ. ಇವತ್ತು ನೋಡಿ, ಏನೂ ಸುಳ್ಳು ಹೇಳೋಕ್ಕಾಗಲ್ಲ. ಇಷ್ಟು ದಿವಸ ನೀವು ಸುಳ್ಳು ಹೇಳಿ ಜನಗಳನ್ನ ಯಾಮಾರಿಸ್ಕೊಂಡು ಬರ್ತಾಯಿದ್ರಲ್ಲ, ಈಗ ಕ್ಷಣಾರ್ಧದಲ್ಲಿ ಬಟ ಬಯಲಾಗೋಗುತ್ತೆ. ಇವರು ಮುಖವಾಡ ಕಳಿಸ್ತಾ ಇದೆ. ಅದಕ್ಕೆ ಹೊಸ ಹುನ್ನಾರಗಳನ್ನು ಹುಡುಕ್ತಾ ಇರ್ತಾರೆ. ಮತ್ತೆ ಸಿಗಾಕೊಂಡ್ರು ಈ ಸಾಬ್ರು ಒಂದಷ್ಟು ಆಹಾರ ಕೊಡ್ತಾ ಇರ್ತಾರೆ. ಅದೇ ಹೋಗಿ ಒಂದು ಮುಗಿತಕ್ಕೆ ಹೋದ್ರು ಅಂತಾರಲ್ಲ, ಹಂಗೆ ಇವ್ರು ಸಾಬ್ರು ತಕ್ಕ ಬರ್ತಾಯಿದ್ದಾರೆ. ಈ ಹುನ್ನಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗಲಾದರೂ ಬೇರೆ ವಿಚಾರಗಳನ್ನ ನಾವು ಆಹಾರವಾಗಿ ಕೊಡ್ತಾ ಇದ್ದಿಲ್ಲ, ಅದನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.